ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೆಳಿಗ್ಗೆ 6:30 ಆಗಿದೆ. ಈಗ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಅದರ ಜೊತೆ ಬಾದಾಮ್ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಇನ್ ದ ಮಾರ್ನಿಂಗ್ ನಾನು ಇದನ್ನು ಕುಡಿಯೋದು. ಸಾನು ಕೂಡ ಎದ್ದಿದ್ದಾಳೆ, ಅವಳು ಬಾತ್ರೂಮಲ್ಲಿದ್ದಾಳೆ. ಅವಳಿಗೆ ಬಂದಮೇಲೆ ಅವಳಿಗೂ ಕೂಡ ನೀರು ಕೊಡ್ತೀನಿ, ಬಾದಾಮ್ ಕೊಡ್ತೀನಿ. ಸ್ಕೂಲ್ ಶುರುವಾಗಿದೆ ಸಾನುಗೆ. ಫಸ್ಟ್ ಡೇ ಆಫ್ ಸ್ಕೂಲ್ ಇನ್ ದ ನ್ಯೂ ಇಯರ್. ಹಾಗಾಗಿ ಬೇಗ ಎದ್ದಿದ್ದೀವಿ. ಇಲ್ಲ ಅಂದಿದ್ರೆ ನಮ್ದಂತೂ ಟೈಮೇ ಚೇಂಜ್ ಆಗಿಬಿಟ್ಟಿತ್ತು. ಒಂದು ವಾರ ರಜಾ ಕೊಟ್ಟಿದ್ರ ಸಾನುಗೆ. ಆವಾಗ ಇಷ್ಟ ಬಂದಾಗ ಮಲಗೋದು, ಇಷ್ಟ ಬಂದಾಗ ಹೇಳೋದು, ಯಾವಾಗಂದ್ರೆ ಆವಾಗ ತಿಂಡಿ ಮಾಡೋದು, ಈ ಥರ ಆಗಿತ್ತು ನಮ್ಮ ರುಟೀನ್. ಸೊ ಈಗ ಬ್ಯಾಕ್ ಟು ಟ್ರ್ಯಾಕ್ ಅಥವಾ ಬ್ಯಾಕ್ ಟು ರುಟೀನ್ ಅಂತ ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣವೇ ತಿಂಡಿ ಮಾಡಬೇಕು, ಸಾನುಗೆ ಸ್ಕೂಲಿಗೆ ಕಳಿಸ್ಬೇಕು, ಆಮೇಲೆ ಮನೆ ಕೆಲಸನ ಕಂಟಿನ್ಯೂ ಮಾಡಬೇಕು. ಸೊ ಇವತ್ತು ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಹಾಗಾಗಿ ನಾನು ತರಕಾರಿಗಳನ್ನೆಲ್ಲನೂ ಒಂದಿನ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ನಾನು ಅಕ್ಕಿ ಬೇರೆ ಆ್ಯಂಡ್ ಬೇಳೆ ತರಕಾರಿ ಬೇರೆ ಬೇಯಿಸ್ಕೊಂಡು ಎರಡನ್ನ ಮಿಕ್ಸ್ ಮಾಡೋದು. ಈ ಥರ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಎನಿವೇಸ್ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತರಕಾರಿಗಳು ನಾನಿಲ್ಲಿ ತೊಗೊಂಡಿರೋದು ಬೀನ್ಸ್, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಗ್ರೀನ್ ಪೀಸ್, ಒಣ ಬಟಾಣಿನ ರಾತ್ರಿನೇ ನೆನೆಸಿದ್ದೆ. ಅದರ ಜೊತೆ ನಾನು ಪೌಡರ್ 2 ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ನಾನು ಮಾಡಿರೋ ಅಂಥ ಮನೇಲಿ ಮಾಡಿರೋ ಅಂಥ ವಾಂಗಿಬಾತ್ ಪೌಡರ್ ಒಂದು ಸೌಟ್ ಹಾಕಿದ್ರೆ, ಅಂಗಡಿಯಿಂದ ತಂದಿರೋದು ಒಂದು ಸೌಟ್ ಹಾಕ್ತೀನಿ. ಯಾಕೆ ಅಂದರೆ ಅದೇನೋ ಒಂಥರ ಟೆಕ್ಸ್ಚರ್, ಕಲರ್ ಒಂದು ಬ್ಯಾಲೆನ್ಸ್ ಇರುತ್ತಲ್ವ ಅಂಗಡಿಯಲ್ಲಿ ಮಾಡಿರೋದು. ಹಾಗಾಗಿ ಎರಡನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ವಿಷಲ್ ಬರೆಸ್ಕೊಳ್ತೀನಿ. ಅನ್ನ ಕೂಡ ಅಷ್ಟೇ 2 ವಿಷಲ್ ಬರೆಸ್ಕೊಂಡ್ರೆ ಸಾಕು. ಕುಕ್ಕರ್ ಕೂಗಿ ತಣ್ಣಗಾಗೋ ತನಕ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದರಲ್ಲಿ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ದಟ್ ಬೇಗ ಕುಕ್ಕಿಂಗ್ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಈಗ ಬೇಯಿಸ್ಕೊಂಡಿರೋ ಅಂಥ ಬೇಳೆ ಹಾಗೂ ಬೇಯಿಸ್ಕೊಂಡಿರೋ ಅಂಥ ಅನ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮತ್ತಷ್ಟು ಕಡಲೆಕಾಯಿ ಬೀಜ ಹಾಕ್ತೀನಿ, ಸ್ವಲ್ಪ ತುರಿದಿರೋ ಅಂಥ ಒಣ ಕೊಬ್ಬರಿ ಹಾಕ್ತೀನಿ, ಉಪ್ಪು ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಕರಿಬೇವು. ಇಷ್ಟನ್ನು ಸೇರಿಸಿ ನಾನು ಬೇಯಿಸ್ಕೊಳ್ತೀನಿ. ಇದಕ್ಕೆ ನೀವು ಹುಣಸೆ ಹುಳಿ ಕೂಡ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅದು ಕೂಡ ಸ್ವಲ್ಪ ಈ ಸಾರಿ ಹಾಕ್ತಾ ಇದ್ದೀನಿ. ಅನ್ನ ಮತ್ತು ಬೇಳೆ ಎರಡೂ ಸಪ್ರೇಟ್ ಕಾಣ್ತಾ ಇದೆ ನೋಡಿ, ಕಲರ್ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಕುದಿಸ್ಬೇಕು. ಕುದಿ ಬಂದ ಮೇಲೆ ಇದ್ರ ಕಲರೇ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಕೂಡ ಒಗ್ಗರಣೆ ಕೊಡ್ಬೋದು. ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಸಾಸಿವೆ, ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೇಕಿದ್ರೆ ಖಾರದ ಪುಡಿ ಹಾಕ್ಬೋದು, ಕಲರ್ ಚೆನ್ನಾಗಿ ಬರುತ್ತೆ. ನಾನು ಬಿಸಿಬೇಳೆ ಪೌಡರೇ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಈ ಟೈಮಲ್ಲಿ ಒಗ್ಗರಣೆ ಕೊಟ್ಟು ಹಾಕಿದಾಗ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಬೇಯಿಸೋದಕ್ಕೆ ಹಾಕಬಾರ್ದು. ಸೊ ನಾನು ಮಾಡೋ ಬಿಸಿಬೇಳೆ ಬಾತ್ ಹೀಗೆ ಸ್ನೇಹಿತರೆ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ. ಸೊ ರೆಡಿ. ಸಾನುಗೀಗ ಬೇಗ ಕೊಡಬೇಕು, ಟೈಮ್ ಆಗಿಬಿಟ್ಟಿದೆ. ಸ್ನೇಹಿತರೆ ಇಲ್ಲಿ ನೋಡಿ ಬಟ್ಟೆಗಳು. ತಿಂಡಿ ಆಯಿತು. ತಿಂಡಿ ಆದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನೆಲ್ಲ ಮಡಿಸ್ತಾ ಇದ್ದೆ. ಮಡ್ಚು ಬೇಜಾರಾಗೋಯ್ತು, ಅಷ್ಟೊಂದಿದೆ. ಅಂದರೆ 2-3 ದಿನದ್ದು ಬಟ್ಟೆಗಳು ಮಡ್ಚೋದಿತ್ತು. ಆ್ಯಂಡ್ ನಾವು ಬಟ್ಟೆ ಎಲ್ಲ ಹಾಕ್ಕೊಳ್ಳೋದು, ತೆಗೆದು ಹಾಗೆ ಇಟ್ಬಿಡೋದು, ಮಡ್ಚಿಡೋಂಗಿಲ್ಲ. ಯಾರೂ ಎತ್ತಿಡೋದಿಲ್ಲ, ನಾನೇ ಎತ್ತಿಡಬೇಕು. ಅದ್ರ ಜೊತೆ ಬೆಡ್ಶೀಟ್ಸ್ಗಳೆಲ್ಲ ಒಂದು ರೌಂಡ್ ಒಗೆದಿದ್ದೆ. ಸೊ ಆ ಬೆಡ್ಶೀಟ್ಸ್ಗಳೆಲ್ಲ ಕೂಡ ಇದೆ. ನಾನು ಬಾಂಬೆಯಿಂದ ಬೆಡ್ಶೀಟ್ಸ್ ತಂದಿದ್ದೆ. ಅದು ಸ್ವಲ್ಪ ಎಡ್ಜಸ್ ಫಿನಿಶಿಂಗ್ ಸರಿ ಇಲ್ಲ. ಒಂದು ಕಡೆ ಚೆನ್ನಾಗಿದೆ, ಹೊಲಿದೇ ಇದ್ರೂ ನಡೆಯುತ್ತೆ. ಇನ್ನೊಂದು ಕಡೆ ಸ್ವಲ್ಪ ದಾರ ಬಿಟ್ಕೊಳ್ಳೋಂಗೆ ಆಗ್ತಾಯಿದೆ. ಸೊ ಅದನ್ನು ಹೊಲಿಬೇಕು. ಮಡ್ಚೋದೇನೋ ಮಡ್ಚ್ಬಿಟ್ಟಿದ್ದೀನಲ್ಲ, ಎತ್ತಿಡೋದಕ್ಕೆ ಈಗ ಬೇಜಾರಾಗ್ತಾಯಿದೆ. ಸೊ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಕೂತ್ಕೊಂಡು ಸ್ವಲ್ಪ ಟಿ ವಿ ನೋಡೋಣ ಅಂದ್ಕೊಂಡೆ. ಆಮೇಲೆ ನೆನಪಾಯ್ತು ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಬೇಕು. ಬಿಸಿಬೇಳೆ ಬಾತು ಚೂರು ಇದೆ, ಸಾಕಾಗೋದಿಲ್ಲ. ಏನಾದರೂ ಸ್ವಲ್ಪ ಸಾನುಗೆ ಈ ಮೊಸರನ್ನ ಆಮೇಲೆ ಪೆಪ್ಪರ್ ಘೀ ಹಾಕಿ ಕೊಡ್ತೀವಲ್ವ, ಅದು ತುಂಬಾ ಇಷ್ಟ. ಅದಕ್ಕೆ ಸ್ವಲ್ಪ ಬಿಸಿಯಾಗಿ ಅವಳು ಬಂದಾಗ ಮಾಡಿಕೊಟ್ರೆ ಫುಲ್ಲು ಖುಷಿಯಾಗಿ ತಿಂತಾಳೆ. ಸೊ ನಮಗೆ ಬಿಸಿಬೇಳೆ ಬಾತೇ ಆಗುತ್ತೆ. ಬಾಕ್ಸ್ಗೂ ಕೂಡ ಅದೇ ಹಾಕಿದ್ದೆ, ಅಲ್ಲೂ ತಿಂದಿರ್ತಾಳೆ. ಬಂದಮೇಲೂ ಅದೇ ತಿನ್ನಬೇಕು. ಬೇಡ ಬಿಡು, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಇವತ್ತೊಂದು ಹೊಸ ಡಿಶ್ ಟ್ರೈ ಮಾಡಬೇಕು ಅಂತಿದ್ದೀನಿ. ಸೊ ಈ ಡಿಶ್ಶು ನನಗೆ ನನ್ನ ತಂಗಿ ಹೇಳಿದ್ದು. ನನ್ನ ಕಸಿನ್ನು ಹೇಳಿದ್ಲು, ನನ್ನ ತಂಗಿನೂ ಹೇಳಿದ್ಲು. ಅವತ್ತು 3 ಜನನೂ ಮೀಟ್ ಆಗಿದ್ವಿ ಅಲ್ವಾ. ಅಲ್ಲಿ ಬೆಳಕು ನೋಡಿ,
ಬಾಗಿಲು ಮುಚ್ಚಿಲ್ಲ, ಅದಕ್ಕೆ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇದೆ. ಅವಳು ಹೇಳಿದ್ದು, ಸೊ ಒಂದು ಸಾರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡೋಣ. ಮತ್ತು ಸ್ನೇಹಿತರೆ, ನ್ಯೂ ಇಯರ್ ಹೇಗೆ ನಡೀತಾ ಇದೆ? ನಾವು ಸುಮ್ಮನೆ ಕೂತ್ಕೊಂಡಿದ್ರೂ ಟೈಮ್ ಆಗಲಿ ದಿನಗಳಾಗಲಿ ನಮಗೋಸ್ಕರ ಏನು ಕಾಯೋದಿಲ್ಲ. ಅದ್ರ ಪಾಡ್ಗದು ಕೆಲಸ ಮಾಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಅದನ್ನು ರಿಯಲೈಸ್ ಮಾಡಿಕೊಂಡು ತುಂಬ ದಿನಗಳು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ, ನಾವು ಅದಕ್ಕೆ ತಕ್ಕಂತೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೇ. ಸೊ ಏನಾದರೂ ರೆಸಲ್ಯೂಷನ್ ತೊಗೊಂಡಿದ್ದೀರಾ ನ್ಯೂ ಇಯರ್ಗೆ? ಹೋದ ವರ್ಷ ಮಾಡಿಲ್ಲದೆ ಇರೋದು ಈ ವರ್ಷ ಮಾಡಬೇಕು ಅಂತ, ಅಥವಾ ಹೋದ ವರ್ಷವೂ ಮಾಡಿದ್ದೆ ಈ ವರ್ಷವೂ ಮಾಡಬೇಕು, ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ರೆಸಲ್ಯೂಷನ್ ತೊಗೊಂಡಿದ್ದೀನಿ, ಅದು ನಿಮಗೂ ಕೂಡ ತುಂಬ ಹೆಲ್ಪ್ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿದ್ದೀನಿ ನಾನು. ನನಗೆ ಅದರ ಡಿಫ್ರೆನ್ಸು ಗೊತ್ತಾಯಿತು, ತುಂಬ ಕ್ಲಿಯರಾಗಿ ಗೊತ್ತಾಯಿತು. ಇಷ್ಟು ದಿನ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿರಲಿಲ್ಲ. ಆ ಥರದ್ದು ಇದೆ, ಆ ಥರ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನನಗೆ ಅದು ರಿಯಲೈಸ್ ಆದಾಗ ಎಷ್ಟು ರಿಲೀಫ್ ಆಯಿತು ಗೊತ್ತಾ? ಸೊ ಅದನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಟಿ ವಿ ಮುಂದೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಟಿಚಿಂಗ್ದಿತ್ತು. ಹೇಳಿದ್ನಲ್ಲ, ಬೆಡ್ಶೀಟ್ ಹೊಲಿಬೇಕಿತ್ತು. ನಾಳೆ ಅಂದರೆ ಅದು ಹಾಳು, ಇವತ್ತೇ ಮಾಡಿಬಿಡೋಣ, ಏನು ಸಿಂಪಲ್ ತಾನೇ ಅಂದ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ. ಅದ್ರ ಜೊತೆ ಒಂಚೂರು ಟವಲ್ದು ಎಡ್ಜಸ್ ಬಿಟ್ಟೋಗಿತ್ತು, ಅದಕ್ಕೂ ಕೂಡ ರಿಪೇರ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈಗ ಕಿಚನಿಗೆ ಬಂದಿದ್ದೀನಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು. ಮೊದಲು ಅನ್ನಕ್ಕೆ ಇಡೋಣ, ಆಮೇಲೆ ಸ್ವಲ್ಪ ಬೇಳೆ ಬೇಯಿಸ್ತೀನಿ. ಬಾಳೆಕಾಯಿ ತೊಗೊಂಡಿದ್ದೀನಿ, ಇದರ ಸಿಪ್ಪೆ ತೆಗೆದುಕೊಂಡಿದ್ದೀನಿ, ನಾರು ಬರುತ್ತಲ್ವ ಅದನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದು ಅಷ್ಟೊಂದು ಕಾಯಿ ಇಲ್ಲ, ಸ್ವಲ್ಪ ಹಣ್ಣಾದಂಗೆ ಆಗಿದೆ. ಅದಕ್ಕೆ ಗೊಜ್ಜು ಮಾಡಿದ್ರೆ ಸ್ವಲ್ಪ ಹಣ್ಣಾದ ಮೇಲೆ ಸ್ವಲ್ಪ ಸ್ವೀಟ್ ಅನ್ಸೋಕ್ಕೆ ಶುರುವಾಗುತ್ತೆ, ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಗೊಜ್ಜು ಮಾಡೋದು ಬೇಡ, ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ಬಜ್ಜಿಗೆ ಕಟ್ ಮಾಡ್ಕೊಳ್ತೀವಲ್ವ, ರೌಂಡ್ಗೆ ಆ ಥರ ಮಾಡ್ಕೊಳ್ತೀನಿ, ಸ್ಲೈಸಸ್. ನೋಡಿ, ಇಷ್ಟು ಥಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಲೈಕ್ ನಾವು ಬಜ್ಜಿಗೆ ಮಾಡ್ಕೊಳ್ತೀವಲ್ಲ ಹಾಗೆ. ಅದಕ್ಕೀಗ ಸ್ವಲ್ಪ ನಾನು ಉಪ್ಪು ಉದುರಿಸ್ತಾ ಇದ್ದೀನಿ, ಸ್ವಲ್ಪ ಖಾರ ಕೂಡ ಉದುರಿಸ್ತಾ ಇದ್ದೀನಿ. ಇದು ಎಷ್ಟು ಬೇಕೋ ಅಷ್ಟು. ಮಕ್ಕಳು ಖಾರ ತಿನ್ನಲ್ಲ ಅನ್ನೋ ಹಾಗಿದ್ರೆ ಪೆಪ್ಪರ್ ಸ್ವಲ್ಪ ಹಾಕಿಬಿಟ್ಟು ಅರಿಶಿನದ ಪುಡಿ ಹಾಕ್ಬೋದು, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಬರೀ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ರೇ ಅದರ ಟೇಸ್ಟ್ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದೀನಿ. ಅಗಲ ಪ್ಯಾನಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಯಾವ ಕಡೆ ಮಸಾಲೆ ಉದುರಿಸಿದ್ದೆ ಅಲ್ವಾ, ಅದನ್ನು ಎಣ್ಣೆ ಮೇಲೆ ಇಡ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನದ ಪುಡಿ ಉದುರಿಸ್ಬಿಟ್ಟು ಆಮೇಲೆ ಅದನ್ನು ಟರ್ನ್ ಮಾಡ್ತೀನಿ. ನಿಮಗೆ ಕಲರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಕುಕ್ ಆಗಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಟಚ್ ಮಾಡಿ ನೋಡಿ, ಸಾಫ್ಟಾಗಿ ಬ್ರೇಕ್ ಆದರೆ ಕುಕ್ ಆಗಿದೆ ಅಂತ ಅರ್ಥ. ಈ ಬಾಳೆಕಾಯಿನ ಡಿಶ್ಶು ತುಂಬಾ ಚೆನ್ನಾಗಿದೆ. ಒಂದು ಕಡೆ ಫುಲ್ ಕ್ರಿಸ್ಪ್ ಆಗಿತ್ತು, ಇನ್ನೊಂದು ಕಡೆ ಸ್ವಲ್ಪ ಸಾಫ್ಟ್ ಇತ್ತು. ಅದಕ್ಕೆ ಎರಡು ಕಡೆನೂ ಈಗ ಮತ್ತೆ ಕ್ರಿಸ್ಪ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಸುಮ್ಮನೆ ತಿಳಿ ಸಾಂಬಾರು ಮಾಡಿದಾಗ, ಬೇಳೆ ಸಾರು ಮಾಡಿದಾಗ ಈ ಥರ ನೆಂಚ್ಕೊಳ್ಳೋದಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಈಗ ನಾನು ಸ್ಕೂಲ್ಗೆ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು. ನಾನೀಗ ಇನ್ನು ಆಲ್ಮೋಸ್ಟ್ ಟೈಮ್ ಆಯಿತು. ಇದು ಆಫ್ ಮಾಡಿಬಿಟ್ಟು ಹೋಗ್ತೀನಿ. ನಾನು ಆಗಲೇ ಹೇಳ್ತಿದ್ದೆ ನೋಡಿ ನಿಮಗೆ, ನನ್ನ ಈ ವರ್ಷದ ರೆಸಲ್ಯೂಷನ್ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು, ನಿಮಗೂ ಯೂಸ್ ಆಗುತ್ತೆ ಅದು ಅಂತ ಹೇಳಿಬಿಟ್ಟು. ಏನಪ್ಪ ಅಂದರೆ, ಲಾಸ್ಟ್ ಇಯರು ಫ್ಯೂ ಡೇಸ್ ಬ್ಯಾಕ್ ನಿಮಗೆ ನೆನಪಿರ್ಬೋದು, ಒಂದು ನೆಗೆಟಿವ್ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೆ. ಆಗ ನೀವು ತುಂಬ ಜನ ಹೇಳಿದ್ರಿ, ಅಯ್ಯೋ ಇಂಥವನ್ನೆಲ್ಲ ಬಿಟ್ಟು ಹಾಕಿ, ಅವ್ರು ಇರೋದೇ ಅದಕ್ಕೆ, ಈ ತಲೆ ಕೆಡಿಸ್ಕೊಳ್ಬೇಡಿ ಹೇಳಿದ್ರಿ. ಸೊ ಅವರು ಆ ಕಮೆಂಟಿಗೆ ರಿಪ್ಲೈ ಮಾಡಿದ ಮೇಲೂ ಕೂಡ ಒಂದು ವಾರದ ತನಕ ನಾನು ಯಾವುದೇ ವ್ಲಾಗ್ಸ್ ಹಾಕಿದ್ರು ಕೂಡ ನೆಗೆಟಿವ್ ಆಗೇ ಬರ್ತಾಯಿತ್ತು. ಏನಾದರೂ ಒಂದು ಹುಡುಕಿ ಅದ್ರ ಬಗ್ಗೆ ಹೇಳೋದು. ಸೊ ನಾನು ಸುಮಾರು ಬ್ಲಾಕ್ ಮಾಡಿದೆ, ಡಿಲೀಟ್ ಮಾಡಿದೆ, ರಿಪೋರ್ಟ್ ಮಾಡಿದೆ, ಆದ್ರೂ ಬರ್ತಾಯಿತ್ತು. ನಾನು ನೆಗೆಟಿವ್ ಕಮೆಂಟ್ಗೆ ರಿಪ್ಲೈ ಮಾಡಿದ್ಮೇಲೆ ಅಷ್ಟೊಂದು ತಲೆಗೆ ಹಾಕೊಳ್ತಾ ಇರಲಿಲ್ಲ. ಆದರೂ ಕೂಡ ಸ್ವಲ್ಪ ಹೊತ್ತಾದರೂ ಡಿಸ್ಟರ್ಬ್ ಮಾಡ್ತಾಯಿತ್ತು. ಆ ಕಮೆಂಟ್ ಬಂದಾಗ ಛೇ ಅಂತ ಅನ್ನಿಸ್ತಾಯಿತ್ತು, ಏನೋ ಒಂಥರ ಡಿಸ್ಟರ್ಬ್ ಆಗ್ತಾಯಿದೆ. ಆಮೇಲೆ ಒಂದು ದಿನ ಹೇಗಾಯಿತು ಅಂದರೆ, ಆ ಥರ
ಒಂದು ಕಮೆಂಟ್ ಕೂಡ ಬಂದಿರಲಿಲ್ಲ. ಅಂದರೆ ಈ ಜನ ಎಷ್ಟು ಫೇಕ್ ಅಕೌಂಟ್ಸ್ನ ಓಪನ್ ಮಾಡಿಕೊಂಡು ಎಷ್ಟು ಈ ಥರ ಕಮೆಂಟ್ಸ್ ಮಾಡ್ತಾರೆ ಅಂದರೆ ಅದು ಯಾಕೆ ಮಾಡ್ತಾರೆ ಅಂತಲೇ ನಂಗೆ ಅರ್ಥ ಆಗಲಿಲ್ಲ. ಹೋಗಲಿ, ಓ ಸ್ಟಾಪ್ ಆಯಿತಾ. ಅವತ್ತಿನ ದಿನ ನನಗೆ ಎಷ್ಟು ರಿಲೀಫ್ ಫೀಲ್ ಆಯಿತು ಅಂತೀರಾ. ಏನೋ ಒಂಥರ ಖುಷಿ, ನಾನು ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೈಂಡ್ ಫುಲ್ ಪೀಸ್ಫುಲ್ ಆಗಿತ್ತು, ರಿಲೀಫ್ಡ್ ಫೀಲ್ ಆಗ್ತಾ ಇತ್ತು. ಅವಾಗ ಅನ್ನಿಸ್ತು ನನಗೆ, ಅಬ್ಬಾ ಎಂಥ ಟಾಕ್ಸಿಕ್ ಪೀಪಲ್ ಇವರು, ಇಂಥವರು ಒಬ್ಬರು ಇದ್ಬಿಟ್ರು ಕೂಡ ನಮ್ಮ ಜೀವನ ಬರ್ಬಾದ್ ಮಾಡಿಬಿಡ್ತಾರೆ. ನಮ್ಮ ರಿಲೇಟಿವ್ಸಲ್ಲಿ ಕೂಡ ಇಂಥವ್ರು ತುಂಬ ಜನ ಇರ್ತಾರೆ, ಆದರೆ ನಾವು ಅವ್ರನ್ನ ಐಡೆಂಟಿಫೈ ಮಾಡಿರೋದಿಲ್ಲ. ಬಿಕಾಸ್ ಅವರು ರಿಲೇಟಿವ್ ನಮ್ಮದು, ನಾವು ಅವ್ರನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಅವ್ರು ಏನು ಹೇಳಿದ್ರು ಹಾಂ ಹ್ಞೂ ಅನ್ನಲೇಬೇಕು. ಒಂದು ಸಾರಿ ಅನ್ನಿಸ್ತು, ಯಾಕೆ ನಾವು ಅಂಥ ಪೀಪಲ್ನ ಐಡೆಂಟಿಫೈ ಮಾಡಿ ಅವರಿಂದ ಸ್ವಲ್ಪ ದೂರ ಇರಬಾರ್ದು. ನಮ್ಮ ಲೈಫು ಚೆನ್ನಾಗೇ ನಡೀತಾ ಇರುತ್ತೆ, ಅವ್ರು ಬಂದು ಒಂದು ಮಾತಾಡಿದ್ರೆ ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ. ಸಿಂಪಲ್ ಥಿಂಗ್ಸ್ ಇರ್ಬೋದು, ಏನು ಈ ಥರ ಬಟ್ಟೆ ಹಾಕ್ಕೊಂಡಿದ್ಯಾ, ಏನು ಯಾವಾಗಲೂ ಇದೇ ಥರ ಹಾಕ್ತೀಯಾ, ನಿನ್ನ ಹತ್ರ ಇರೋದು ಇದೊಂದೇನಾ, ಅಥವಾ ನಮ್ಮ ಮಕ್ಕಳ ಬಗ್ಗೆ ಏನಾದರೂ ಹೇಳ್ಬೋದು, ನಮ್ಮ ಹಸ್ಬೆಂಡ್ ಬಗ್ಗೆ ಏನಾದರೂ ಹೇಳ್ಬೋದು, ಮನೆ ಬಗ್ಗೆ ಏನಾದರೂ ಹೇಳ್ಬೋದು. ನಾವು ಏನಾದರೂ ಒಂದು ಸಿಲ್ಲಿ ಥಿಂಗ್ ಇರ್ಬೋದು, ಬಟ್ ಅದು ನಮಗೆ ಡಿಸ್ಟರ್ಬ್ ಮಾಡಿರುತ್ತೆ. ಅದನ್ನು ನಾವು ನಿಜ ಅಂತ ಅಂದ್ಕೊಂಡ್ಬಿಟ್ಟಿರ್ತೀನಿ. ಹೌದು ಹೌದು ಇದು ನಿಜಾನೇ, ನಾವು ಇದನ್ನು ಚೇಂಜ್ ಮಾಡಬೇಕು ಅಂತ. ನಾಟ್ ನೆಸಸರಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ಇವರು ಒಂದು ಮಾತಾಡೋದ್ರಿಂದ ನಾನು ಡಿಸ್ಟರ್ಬ್ ಆದೆ ಅಂತ ಅನ್ನಿಸ್ದಾಗ ಅವರಿಂದ ಸ್ವಲ್ಪ ದೂರ ಇರೋದನ್ನು ಸ್ವಲ್ಪ ಪ್ರಯತ್ನ ಪಡಿ. ಇದರಿಂದ ನಿಜವಾಗ್ಲೂ ಸ್ನೇಹಿತರೆ ತುಂಬಾ ರಿಲೀಫ್ ಸಿಗುತ್ತೆ. ನಾನು ಏನಾದರೂ ನೆಗೆಟಿವ್ ಬಂದಾಗ, ಯಾರಾದರೂ ಹೇಳಿದಾಗ ಒಂದು ದಿನ ಫುಲ್ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಮಾರನೇ ದಿನ ಹೇಗೋ ಸಮಾಧಾನ ಮಾಡಿಕೊಂಡು ನಾರ್ಮಲ್ ಆಗ್ತೀನಿ. ಬಟ್ ಆ ಒಂದು ದಿನ ವೇಸ್ಟಾ? ಆ ಒಂದು ದಿನದಲ್ಲಿ ನಾನು ಎಷ್ಟೆಲ್ಲ ಪ್ರೊಡಕ್ಟಿವಿಟಿ ಮಾಡ್ಬೋದಿತ್ತು, ಎಲ್ಲ ಕೂಡ ವೇಸ್ಟು. ನಾವು ನಮ್ಮ ಮಕ್ಕಳ ಜೊತೆ ಸರಿಯಾಗಿ ಮಾತಾಡೋಕ್ಕಾಗೋದಿಲ್ಲ, ಹಸ್ಬೆಂಡ್ ಜೊತೆ ಮಾತಾಡೋಕ್ಕಾಗೋದಿಲ್ಲ, ಮನೆ ಕೆಲಸಗಳೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಇದು ನನಗೆ ರಿಯಲೈಸ್ ಆಗಿದ್ದು ಲಾಸ್ಟ್ ಇಯರು. ಈ ವರ್ಷ ನಾನು ಅದನ್ನು ನೆನಪಲ್ಲಿ ಇಟ್ಕೊಂಡು ಆ ಥರ ಏನಾದರೂ ಆದಾಗ, ಓ ಇದು ಟಾಕ್ಸಿಕ್ ಪೀಪಲ್ ಇವರಿಂದ ನಾವು ಸಜೆಷನ್ ತೊಗೊಳೋದು ಬೇಡ, ಆದಷ್ಟು ದೂರ ಇಡೋಣ. ಸೊ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಒಳ್ಳೆಯದು, ನನ್ನ ಹೆಲ್ತ್ಗೂ ಒಳ್ಳೆಯದು. ಸ್ಟ್ರೆಸ್ ಆದರೆ ಆ ಥರ ಯೋಚನೆ ಮಾಡ್ತೀವಲ್ವ, ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಬಾಡಿಯಲ್ಲಿ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಒಂದು ದಿನದ ಮಟ್ಟಿಗೆ ನಾವು ಯೋಚನೆ ಮಾಡಿದರೂ ಕೂಡ ತುಂಬಾ ಚೇಂಜಸ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ. ಹೆಲ್ತ್ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಯಾರೋ ಒಬ್ಬರು ಬಂದು ಏನೋ ಮಾತಾಡಿದ್ರು ಅಂದ್ಬಿಟ್ಟು ನಾವು ಅಷ್ಟೊಂದು ಯೋಚನೆ ಮಾಡಿದ್ರೆ ಅದು ನಮಗೆ ಎಫೆಕ್ಟ್ ಆಗೋದು. ಸೊ ದಿಸ್ ನ್ಯೂ ಇಯರ್ ರೆಸಲ್ಯೂಷನ್. ಸ್ನೇಹಿತರೆ, ಇವಾಗ ಹೊರಟಿದ್ದೀನಿ ಸಾಂದನ ಕರ್ಕೊಂಡು ಬರೋದಕ್ಕೆ. ಇದು ನನ್ನ ಸೈಕಲ್ಲು ಫುಲ್ ಧೂಳಾಗಿದೆ, ನಾನು ಹೊಡಿಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದು ಗೇರ್ ಸೈಕಲ್. ಆ್ಯಕ್ಚುಲಿ ಎವ್ರಿ ಇಯರ್ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ತೊಗೊಂಡಿರೋದು. ಗ್ರೋ ಕ್ಲಬ್ ಅಂತ ಸಿಗುತ್ತೆ, ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲನೂ ಸಿಗುತ್ತೆ. ರಾಜೇಶ್ ಓನ್ನಾಗಿ ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಇರಲಿಲ್ಲ. ನಾನು ಕಲಿಯೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು 1 ವರ್ಷಕ್ಕೋಸ್ಕರ. ಅದಾದಮೇಲೆ ನನಗೆ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಎಕ್ಸ್ಟೆಂಡ್ ಕೂಡ ಆಯಿತು. ಸೊ ಹೀಗೆ ನನ್ನ ಹತ್ರನೇ ಇದೆ. ಇಲ್ಲಿ ನೋಡಿ, ಇಲ್ಲಿದು ವರ್ಷಕ್ಕೆ 7,000 6,000ಕ್ಕೆಲ್ಲನೂ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಇರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನನ್ನ ಗಾಡಿ ಸ್ವಲ್ಪ ಧೂಳಾಗಿದೆ, ಒರೆಸ್ಕೊಳ್ತೀನಿ. ರಜಾ ಇದ್ದಿದ್ದರಿಂದ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಹೊರಗಡೆ. ಈ ಚಳಿ ಬೇರೆ, ಎಲ್ಲ ಧೂಳಾಗ್ಬಿಟ್ಟಿದೆ, ತೊಳಿಬೇಕು ಆದಷ್ಟು, ಆವಾಗ ಸ್ವಲ್ಪ ನೀಟಾಗೋದು. ಬಟ್ ಮರ್ತೇ ಹೋಗುತ್ತೆ ಮನೆ ಒಳಗಡೆ ಹೋದ್ಮೇಲೆ. ಹೊರಗಡೆ ಬಂದಾಗಲೇ ಅದು ನೆನಪಾಗೋದು. ಈಗಲೂ ಕೂಡ ಟೈಮ್ ಆಗಿಬಿಟ್ಟಿದೆ, ಕರೆಕ್ಟ್ ಟೈಮ್ಗೆ ಇಳಿದು ಬಂದಿದ್ದೀನಿ. ಆದರೂ ಕೂಡ ಹೀಗೆ ಹೋದರೆ ಚೆನ್ನಾಗಿರಲ್ಲ. ಸ್ವಲ್ಪ ಆದರೂ ಒರೆಸ್ಕೊಳ್ತೀನಿ. ಬಂದು ಊಟ ಮಾಡಿ ಇಬ್ರು ಈಗ ಸ್ವಲ್ಪ ಪಾತ್ರೆಗಳನ್ನ ಡಿಶ್ ವಾಷರ್ಗೆ ಹಾಕ್ತಾಯಿದ್ದೀನಿ. ರಾತ್ರಿ ಹಾಕ್ಬೋದಿತ್ತು, ಬಟ್ ಯಾಕೋ ಸಿಂಕ್ ಫುಲ್ ಇದೆ, ಫುಲ್ ಆಗುತ್ತೆ ಡಿಶ್ ವಾಷರ್ ಅನ್ನಿಸ್ತು, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ರಾತ್ರಿ ಹೊತ್ತಾದರೆ ರಾಜೇಶ್ ಕೂಡ ಹೆಲ್ಪ್ ಮಾಡಿ ಕೊಡ್ತಾರೆ. ವಿತಿನ್ 5-10 ಮಿನಿಟ್ಸ್ ಹಾಕಿಬಿಟ್ಟು ಲೋಡ್ ಮಾಡಿ ಆಗೋಗುತ್ತೆ. ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು 10-15 ಮಿನಿಟ್ಸ್ ಇಡ್ಸುತ್ತೆ. ಇದು ಲೋಡ್ ಮಾಡೋದು ತುಂಬ
ಟೀರಿಯಸ್ ವರ್ಕ್ ಅಂತ ಏನಿಲ್ಲ. ಸ್ವಲ್ಪ ಕಲೆಗಳಿರುತ್ತಲ್ಲ, ಡ್ರೈ ಆಗಿಬಿಟ್ಟಿರುತ್ತೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು ಅಷ್ಟೇ. ಸಂಜೆ ಆಗಿದೆ ಸ್ನೇಹಿತರೆ, ಸಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ, ರಾಜೇಶ್ ಡ್ರಾಪ್ ಮಾಡಿ ಬಂದರು, ನಾನು ಹೋಗ್ಬಿಟ್ಟು ಪಿಕ್ ಮಾಡಿ ಬರಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೀ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ಕರಿಬೇವನ್ನು ನೀರಲ್ಲಿ ತೊಳೆದು ಇಟ್ಟಿದ್ದೆ, ಅದು ಸ್ವಲ್ಪ ನೀರಾಡಿದೆ, ಅದನ್ನೆಲ್ಲ ಈಗ ಎತ್ತು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. 15 ಡೇಸ್ ತನಕ ಅದು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಮಾಡೋ ಟೈಮಲ್ಲಿ ವಾಶ್ ಮಾಡಬೇಕು ಅನ್ನೋದು ನೆಸಸರಿ ಇರೋದಿಲ್ಲ. ಅದರಲ್ಲಿ ನೀರಿದ್ರೆ ತುಂಬಾ ಚಟಪಟ ಅನ್ನುತ್ತಲ್ವ ಒಗ್ಗರಣೆಗೆ ಹಾಕಿದಾಗ, ಹಾಗಾಗಿ ನಾನು ಈ ಥರ ಫಾಲೋ ಮಾಡ್ತೀನಿ. ಬೆಳಗ್ಗೆಯಿಂದನೂ ಕಂಟಿನ್ಯೂಸ್ ಆಗಿ ಇವತ್ತು ಕೆಲಸ ಆಗೋಯ್ತು. ಈಗ ಏನು ಮಾಡೋಕ್ಕೂ ಮೂಡಿಲ್ಲ. ರಾತ್ರಿಗೆ ಅಡುಗೆ ಮಾಡಬೇಕು, ಬಟ್ ಸಾನು ಕರ್ಕೊಂಡು ಬಂದು ಆಮೇಲೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಊಟದ ಟೈಮ್ ಸ್ನೇಹಿತರೆ, ಸಾನು ಕರ್ಕೊಂಡು ಬಂದಾದಮೇಲೆ ಅಡುಗೆ ಮಾಡಿ ಈಗ ನಾನು ಮತ್ತು ಸಾನು ಊಟ ಮಾಡ್ತಾ ಇದ್ದೀವಿ. ರಾಜೇಶ್ ಸ್ವಲ್ಪ ಲೇಟ್ ಮಾಡೋದು, ಅವ್ರದ್ದು ಮೀಟಿಂಗ್ಸ್ ಇರುತ್ತೆ. ನಾನು ಮತ್ತು ಸಾನು ಜೊತೆಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ನನಗೂ ಒಬ್ಳಿಗೆ ಬೆಳಿಗ್ಗೆಯಿಂದ ತಿಂದು ಬೇಜಾರಾಗಿರುತ್ತೆ. ನಾನು ಒಬ್ಬಳೇ ಇರಬೇಕಾದ್ರೆ ಟಿ ವಿ ಹಾಕ್ಕೊಳ್ತೀನಿ ಬೇಜಾರು ಅಂತ ಹೇಳ್ಬಿಟ್ಟು. ಸಾನು ಇರಬೇಕಾದ್ರೆ ಟಿ ವಿ ಏನು ಹಾಕೋದಿಲ್ಲ. ಪಾಪ ಅವಳು ಬೆಳಗ್ಗೆಯಿಂದ ನೋಡಿರೋದಿಲ್ವಲ್ಲ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೋಡ್ತೀನಿ ಅಂದ್ಬಿಟ್ಟು ಅವಳು ಹಾಕ್ಕೊಂಡಿರ್ತಾಳೆ. ಸೊ ಇಬ್ಬರೂ ಒಬ್ರಿಗೊಬ್ರು ತಿನ್ನಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ. ಸೊ ಇವತ್ತಿನ ನಮ್ಮ ದಿನ ಹೇಗಿತ್ತು ಸ್ನೇಹಿತರೆ? ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್. ಆ್ಯಂಡ್ ರಾತ್ರಿಗೆ ಇವತ್ತು ಬದನೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಬದನೆಕಾಯಿ ಪಲ್ಯದ ವಿಡಿಯೋ ಮಿಸ್ ಆಗಿದೆ, ನಾನು ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಬಟ್ ಟೇಸ್ಟಿಯಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ.